ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಂದರೆ ಆಲ್ರೆಡಿ 11 ಗಂಟೆ ಆಗಿಬಿಟ್ಟಿದೆ. ಈಗ ಎಲ್ಲಿಗೆ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಊರಿಗೆ ಹೋಗ್ತಾಯಿದ್ದೀನಿ, ತಿಪ್ಟೂರಿಗೆ, ನಮ್ಮ ಅಜ್ಜಿ ಊರು. ಏನಕ್ಕೆ ಏನು ಎತ್ತ ಅಂತ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೇಳ್ತೀನಿ. ಹೊರಟಿದ್ದೀವಿ ಈಗ. ಎಲ್ಲರೂ ನಾಷ್ಟ ತಿಂತಾ ಇದ್ದಾರೆ. ಚಪಾತಿ, ಕುಂಬಳಕಾಯಿ ಪಲ್ಯ ಮಾಡಿದ್ದಾರೆ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಹೇಗಿರುತ್ತೆ ಏನು, ತಿಪ್ಟೂರು ನಾನು ಹುಟ್ಟಿದ್ದವರು, ಅದು ಹೇಗಿದೆ ಏನು ಅಂತ ತಿಳಿಸ್ತೀನಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಇನ್ನು ಈ ಕಡೆ ಊರಿಗೆ ಹೊರಡೋಕ್ಕೆ ಅಂತ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹಾಲಲ್ಲಿ ರೆಡಿಯಾಗಿದ್ವಿ. ಅಣ್ಣ ಓಲೋ ಬುಕ್ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದ. ಇನ್ನು ಇಶಾಂತ್ನ ಕರ್ಕೊಂಡೋಗೋ ಪ್ಲ್ಯಾನ್ ಇರಲಿಲ್ಲ. ಬೇಡ, ಇಲ್ಲೇ ಬಿಟ್ಟೋಗೋಣ, ಮಮ್ಮಿಗೂ ಒಬ್ಬರೇ ಬೋರ್ ಆಗುತ್ತೆ ಅಂದ್ಬಿಟ್ಟು ಬಿಟ್ಟೋಗೋಣ ಅಂದ್ಕೊಂಡ್ವಿ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ನಾವು ಹೋದರೆ ಅಳ್ತಾನೆ ಅಂದ್ಬಿಟ್ಟು ಇನ್ನೇನು ಅವನು ಮಮ್ಮಿ ಕರ್ಕೊಂಡು ಬಂದೇ ಬರ್ತಾರಲ್ವ ಅಂದ್ಬಿಟ್ಟು ನಮ್ಮ ಜೊತೆನೇ ಕರ್ಕೊಂಡು ಹೊರಟ್ವಿ. ಓಲಾ ಬುಕ್ ಮಾಡಿದ್ದು ಸಹ ಬಂತು. ಕಾರೇ ಮಾಡಿದ್ದ. ಎಲ್ಲರೂ ತಾತ, ಅಜ್ಜಿ, ಇಬ್ಬರು ಅಜ್ಜಿದಿರು, ಪಾಪು, ನಾನು ಎಲ್ಲ ಆಟೋದಲ್ಲಾಗಲ್ಲ ಅಂದ್ಬಿಟ್ಟು ಕಾರೇ ಮಾಡಿದ್ದ. ಹಾಗಾಗಿ ಹೊರಟ್ವಿ. ಇನ್ನು ಈಗ ಯಾಕೆ ಊರಿಗೆ ಹೋಗ್ತಾ ಇರೋದು ಅಂದರೆ, ನಮ್ಮ ಚಿಕ್ಕಮ್ಮ ಅವರು ಚೌಡೇಶ್ವರಿ ಮಾಡ್ತಾಯಿದ್ರು, ಅದೊಂದು ರೀಸನು. ಮತ್ತು ನಮ್ಮ ದೊಡ್ಡ ಮಾಮ ಅವರು ಮತ್ತು ಇನ್ನೂ ಸ್ವಲ್ಪ ಜನ ಸೇರಿಕೊಂಡು ಒಂದು ಟ್ರಸ್ಟ್ ಇದೆ. ಅದರಿಂದ ಒಂದು 10 ವರ್ಷದಿಂದ ಮಾಡ್ತಾಯಿದ್ದಾರೆ. ಇದು 11ನೇ ವರ್ಷ. ಕಾಳಮ್ಮನ ಬೆಟ್ಟ ಅಂತ ಅಲ್ಲಿ ಪೂಜೆ ಇದೆ, ಭೀಮನ ಅಮಾವಾಸ್ಯೆ ಪ್ರಯುಕ್ತ. ಹಾಗಾಗಿ ಹೋಗ್ತಿದ್ದೆ. ಇನ್ನು ಈ ಕಡೆ ಹೋಗೋ ದಾರಿನಲ್ಲಿ ಈ ಥರ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ಲ, ಹಾಗಾಗಿ ರಿಯಲ್ ಫ್ಲವರ್ ಥರನೇ ಕಾಣುತ್ತೆ. ಬಟ್ ಅದು ರಿಯಲ್ ಫ್ಲವರ್ ಅಲ್ಲ, ಪ್ಲ್ಯಾಸ್ಟಿಕ್ಕು. ಚೆನ್ನಾಗಿದೆ. ಪ್ಲ್ಯಾಸ್ಟಿಕ್ಕು ಇಲ್ಲ ಬಟ್ಟೆಯಲ್ಲಿ ಮಾಡಿರೋದು ಗೊತ್ತಿಲ್ಲ ನನಗೆ. ಬಟ್ ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ. ಇದೊಂದು ಕ್ಲಿಪ್ ತೊಗೊಂಡೆ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬೇಕು ಅನ್ನೋರು ಹೋಗಿ ತೊಗೊಳ್ಳಿ. ಅದು ಲೊಕೇಶನ್ ಬಂದು ದಾಸರಳ್ಳಿ, ಅಗ್ರಹಾರ ದಾಸರಳ್ಳಿ, ಪೀಣ್ಯ ದಾಸರಳ್ಳಿ ಅಲ್ಲ. ನಿಯರ್ ಬೈ ಇರೋರು ಹೋಗಿ ತೊಗೊಬೋದು. ನನಗೆ ಪ್ರೈಸ್ ಗೀಸ್ ಎಲ್ಲ ಗೊತ್ತಿಲ್ಲ, ಬಟ್ ನಾನು ನೋಡಿದ್ನಲ್ಲ, ಚೆನ್ನಾಗಿ ಕಾಣಿಸ್ತು, ಹಂಗಾಗಿ ಅದೊಂದು ಕ್ಲಿಪ್ ತೊಗೊಂಡೆ. ಇನ್ನು ನಾವು ಮೆಜೆಸ್ಟಿಕ್ಕಿಗೆ ಹೋಗಿ ಬಸ್ಸಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಟ್ರೈನು ಹೋಗ್ಬೋದಾಗಿತ್ತು, ಬಟ್ ಲಗೇಜ್ ಎಲ್ಲ ತುಂಬ ಇತ್ತು. ಮತ್ತು ಅಜ್ಜಿ ಅವರೆಲ್ಲ ಇದ್ರಲ್ಲ, ಹಂಗಾಗಿ ಎತ್ತಾಡೋಕ್ಕಾಗಲ್ಲ, ಪಾಪು ಎಲ್ಲ ಇದ್ದಾನೆ ಅಂದ್ಬಿಟ್ಟು ಬಸ್ಸಿಗೆ ಹೋಗೋಣ ಅಂದ್ಬಿಟ್ಟು ಮೆಜೆಸ್ಟಿಕ್ಕಿಗೆ ಹೋದರೆ ಸೀಟ್ ಸಿಗುತ್ತೆ ಅಂದ್ಕೊಂಡು ಹೋಗಿದ್ದು. ಇಲ್ಲ ಅಂದಿದ್ರೆ ನಾವು ನಾರ್ಮಲಾಗಿ ಗೊರಗುಂಟೆಪಾಳ್ಯಗೆ ಹೋಗೋದು. ಈಗ ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿ ಬಸ್ ಹತ್ಕೊಂಡು ಹೋಗಬೇಕು. ನನ್ನ ಮಗ ಕ್ಯಾಮ್ರಾ ನೋಡ್ಕೊಂಡು ಬರೀ ತುಂಟಾಟ ಆಡ್ತಿದ್ದ. ಇನ್ನು ಈ ಕಡೆ ಮೆಜೆಸ್ಟಿಕ್ಕಿಗೆ ಹೋಗೋ ರೋಡಲ್ಲಿ ಅಂಗಾಳ ಪರಮೇಶ್ವರಿ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ನಾನು ಒಂದು ಸತಿ ಹೋಗಿದ್ದೀನಿ. ಇಲ್ಲಿ ಒಣಮೆಣ್ಸಿನ್ಕಾಯಿ ಹೋಮ ಮಾಡ್ತಾರಂತೆ. ಅದು ಘಾಟೇ ಬರಲ್ವಂತೆ. ನನಗೂ ಗೊತ್ತಿರಲಿಲ್ಲ, ಅಲ್ಲಿ ಫಸ್ಟ್ ಟೈಮ್ ಹೋದಾಗಲೇ ಗೊತ್ತಾಗಿದ್ದು. ಆ ಎಂಟ್ರೆನ್ಸಲ್ಲೇ ಸಿಂಹದ ಬಾಯಿ ಇದೆ, ಅದರೊಳಗಿಂದನೇ ನಾವು ಹೋಗಬೇಕು. ಚೆನ್ನಾಗಿದೆ ದೇವಸ್ಥಾನ.
ಇನ್ನು ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೊರಟ್ವಿ. ಇನ್ನು ಮೆಜೆಸ್ಟಿಕ್ಕು ಬಂದು ತಲುಪಿದ್ವಿ. ಆಮೇಲೆ ಅಲ್ಲಿ ಕೆಳಗಿಳಿದು ನಮಗೇನೇನು ಬೇಕು, ಪಾಪುಗೆ ಹಾಲೆಲ್ಲ ತೊಗೊಂಡಿರಲಿಲ್ಲ, ಹಂಗಾಗಿ ಬಾದಾಮ್ ಹಾಲೇ ತೊಗೊಂಡೆ. ಅದಾದಮೇಲೆ ಬಸ್ ಹತ್ತಿದ್ವಿ, ಸೀಟು ಸಿಕ್ತು. ಕರೆಕ್ಟಾಗಿ ನಮ್ಮ ಅಜ್ಜಿ ವಾಶ್ರೂಮ್ಗೆ ಹೋಗಬೇಕು ಅಂತ ಹೋದ್ರಾ, ಅಲ್ಲೊಂದು ಕತೆ ಆಯಿತು, ಬರಲೇ ಇಲ್ಲ. ಆಮೇಲೆ ಬಸ್ಸಿಗೆ ಟೈಮ್ ಆಯಿತು, ಶಿವಮೊಗ್ಗ ಗಾಡಿ ಬೇರೆ, ಅವರು ಟೈಮಿಂಗ್ಸಿಗೆ ಹೊರಡಬೇಕು ಅಂದ್ಬಿಟ್ಟು, ಇಲ್ಲಮ್ಮ ಬೇಕಂದರೆ ಇಳೀರಿ ಹೊರಡಬೇಕು ಅಂತಂದರು. ಆಮೇಲೆ ಕೊನೆಗೂ ಅಜ್ಜಿ ಲಾಸ್ಟಿಗೆ ಇನ್ನೇನು ಬ್ಯಾಗ್ ಎತ್ಕೊಂಡು ಕೆಳಗೆ ಇಳಿಬೇಕು ಅನ್ನೋ ಅಷ್ಟೊತ್ತಿಗೆ ಬಂದರು. ಆಮೇಲೆ ನಗೂ ಆ ಕಡೆ ಈ ಕಡೆ ಬೇಜಾರು ಅನ್ನೋ ಥರ ಆಗೋಯ್ತು. ಆಮೇಲೆ ಕೊನೆಗೆ ಬಂದಮೇಲೆ ಕುತ್ಕೊಂಡು ಆರಾಮಾಗಿ ಹೊರಟ್ವಿ. ಇನ್ನು ನೆಲಮಂಗಲ ಹತ್ತತ್ರ ಬಂದ್ವಿ. ಆವಾಗ ಅವನಿಗೆ ಬಿಸ್ಕೆಟ್ ಕೊಟ್ವಿ ಪಾಪುಗೆ. ಅವನು ತಿಂದ್ಬಿಟ್ಟು ಸ್ವಲ್ಪ ನೀರು ಕುಡಿದ್ಬಿಟ್ಟು ಹಾಲನ್ನು ಕುಡಿದು ಆರಾಮಾಗಿ ಮಲ್ಕೊಂಡ ಸ್ವಲ್ಪ ಹೊತ್ತು. ಬಸ್ಸು ಕೂಡ ಸ್ವಲ್ಪ ಫಾಸ್ಟಾಗಿ ಹೋಯಿತು, ಪರವಾಗಿಲ್ಲ. ಹಿಂಗೆ ಹೋದರೆ ಸ್ವಲ್ಪ ಬೇಗ ಹೋಗ್ಬೋದು. ಒಂದೊಂದು ಬಸ್ಸು ಹೋಗೋದೇ ಇಲ್ಲ, ಒಂದೊಂದು ಕಡೆ ಸ್ಟಾಪು ಜಾಸ್ತಿ ಕೊಡ್ತಾರೆ ಮತ್ತು ನಿಧಾನಕ್ಕೆ ಹೋಗ್ತಾರೆ. ಪರವಾಗಿಲ್ಲ, ಈ ಬಸ್ಸು ಫಾಸ್ಟಾಗಿ ಹೋಯಿತು. ಈ ಶಿವಮೊಗ್ಗ ಗಾಡಿಗಳೆಲ್ಲ ಆಲ್ಮೋಸ್ಟು ಫಾಸ್ಟಾಗಿ ಹೋಗ್ತಾರೆ. ಇನ್ನು ಈ ರೋಡಲ್ಲಿ ಹೋಗೋದೇ ಒಂಥರ ಒಂದು ಖುಷಿ. ಯಾಕಂದರೆ ರೋಡು ಮಧ್ಯದಲ್ಲಿ, ಆ ಕಡೆ ರೋಡು ಈ ಕಡೆ ರೋಡ್ ಮಧ್ಯದಲ್ಲಿ ಈ ಥರ ಗಿಡಗಳು, ಫ್ಲವರ್ಸು, ಪೇಪರ್ ಹೂವು ಅಂತಾರಲ್ಲ, ಆ ಗಿಡಗಳನ್ನ ಹಾಕಿರ್ತಾರೆ. ಅದು ಈ ಮಳೆಗಾಲದಲ್ಲಂತೂ ಚೆನ್ನಾಗಿ ಹೂಗಳು ಬಂದಿರುತ್ತೆ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬೇಸಿಗೆನಲ್ಲಿ ಅಷ್ಟಾಗೇನು ಇರೋದಿಲ್ಲ ಹೂವೆಲ್ಲ, ಈ ಮಳೆಗಾಲದಲ್ಲಿ ಚೆನ್ನಾಗಿ ಬಂದಿರುತ್ತೆ ಹೂವು. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಮತ್ತು ನಾವು ಹೋಗೋ ದಾರಿನಲ್ಲಿ ಮಳೆ ಕೂಡ ಬಂತು. ಆ ಮಳೆ ಬರೋನಾಗ ವೆದರ್ ಅಂತೂ ಸೂಪರಾಗಿತ್ತು. ಇದನ್ನೆಲ್ಲ ನೋಡ್ಕೊತ ನಮ್ಮ ಜರ್ನಿನ ನಾವು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಇನ್ನು ಪಾಪುನೂ ಮಲ್ಕೊಂಡ, ಅಜ್ಜಿನೂ ಮಲಗಿದ್ರು, ಪಾಪುನ ಮಲಗಿಸ್ಕೊಂಡು. ಇನ್ನು ಆ ಕಡೆ ಅಜ್ಜಿ, ಇನ್ನೊಬ್ರು ಅಜ್ಜಿ ಮಲಗಿದ್ರು. ಇನ್ನು ನಾನು ಎಕ್ಸ್ಪ್ರೆಷನ್ ಕೊಡ್ತಾಯಿದ್ದೀನಿ ನೋಡಿ, ಮಕ್ಕಳೆಲ್ಲ ಮಲಗಿದ್ದಾರೆ ಅಂತ. ಇನ್ನು ಅವನು ಎದ್ದಿದ್ದಾಗ ನಾನು ಮಲ್ಗೋದಕ್ಕಾಗೋದಿಲ್ಲ, ಹಂಗಾಗಿ ಅವನು ಮಲ್ಕೊಂಡ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೆ. ಆಮೇಲೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ಈಗ ನೋಡಿ ವೆದರ್ ಹೇಗಿದೆ, ಸಖತ್ತಾಗಿ ಕಾಣಿಸುತ್ತೆ, ಗ್ರೀನರಿ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ವೆದರೇ ಒಂಥರ ಚೇಂಜ್ ಆಗಿಬಿಡುತ್ತೆ ಮಳೆ ಬಂದಾಗ. ಬಿಸಿಲಿದ್ದಾಗೆ ಒಂಥರ ಕಾಣುತ್ತೆ, ಮಳೆ ಬಂದಾಗಲೇ ಒಂಥರ ಕಾಣುತ್ತೆ. ಚೆನ್ನಾಗಿದ್ದು ಒಂಥರ ವೆದರು.
ಇನ್ನು ತುಮಕೂರು ಹತ್ತತ್ರ ಬರ್ತಿದ್ದಂಗೆ ಎಲ್ಲರೂ ನಿದ್ದೆಯಿಂದ ಎದ್ವಿ. ಅವ್ನು ಇಶಾಂತ್ ಎದ್ನಲ್ಲ, ಹಾಗಾಗಿ ಎಲ್ಲರೂ ಎದ್ದೇಳಬೇಕಾಯ್ತು. ಯಾಕಂದರೆ ಅವನು ಎದ್ಮೇಲೆ ಅವನು ಬಸ್ಸು ಬ್ರೇಕ್ ಹಾಕಿದ್ರೆ ಹೊಡ್ಕೋಬೋದು, ಇಲ್ಲ ಏನೋ ಒಂದು ಹೋಗ್ಬೋದು, ಆ ಕಡೆ ಈ ಕಡೆ ಹೋಗ್ಬೋದು ಅನ್ನೋ ಥರ. ಇದಕ್ಕೆ ನಮಗೂ ಎಚ್ಚರಿಕೆ ಆಯಿತು, ನಾವು ಎದ್ವಿ. ಇನ್ನು ಅಜ್ಜಿ ಆ ಕಡೆ ಪಾಪುನ ಆಟ ಆಡಿಸ್ಕೊಂಡು ನಗಾಡಿಸ್ಕೊಂಡು ಮಾತಾಡಿಸ್ತಾಯಿದ್ರು. ಇನ್ನು ತಿಪ್ಟೂರಿಗೂ ಹತ್ತತ್ರ ಬಂತು ಬಸ್ಸು. ಇನ್ನು ಬಸ್ ಹತ್ರ ಬರ್ತಿದ್ದಾಗೆ ಲಗೇಜ್ನೆಲ್ಲ ಇಳಿಸ್ಕೊಂಡ್ವಿ. ಇನ್ನು ಬೆಂಗಳೂರಿಂದ ಊರಿಗೆ ಬಂದು ಒಂದು 4 hours ಜರ್ನಿ ಆಗುತ್ತೆ, 4 to 5 hours ಅಂದ್ಕೊಳ್ಳಿ. ಇನ್ನು ಬಂದು ತಲುಪಿದ್ವಿ. ಅದಾದಮೇಲೆ ಅಲ್ಲಿ ಬಸ್ ಸ್ಟಾಪಲ್ಲಿ ಸ್ವಲ್ಪ ಇಳಿದು ಅಲ್ಲೊಂದು ಸ್ವಲ್ಪ ಅಜ್ಜಿ ಏನೋ ಮನೆಗೆ ತರಕಾರಿ ಸಾಮಾನು ತರಬೇಕು ಅಂತ ಇಳಿದು ಹೋದರು. ತೊಗೊಂಡು ಬಂದಮೇಲೆ ಆಟೋ ಮಾಡಿಕೊಂಡು ಬಂದ್ವಿ ಮನೆಗೆ. ಇದೇ ನೋಡಿ ನಾನು ಹುಟ್ಟಿ ಬೆಳೆದಿದ್ದು ಊರು. ಒಂದು 3 ವರ್ಷದ ಗಂಟನೂ ನಾನು ಇಲ್ಲೇ ಬೆಳೆದಿದ್ದು. ಇನ್ನು ಇಲ್ಲಿ ಒಂದು ವಾರ ಇರ್ತೀನಿ. ಒಂದು ವಾರದಲ್ಲಿ ಏನೇನಾಗುತ್ತೆ, ಅಂದರೆ ಇವಾಗ ಪೂಜೆ ಇದೆಯಲ್ಲ ಅದು ಹೇಗಿರುತ್ತೆ, ಮತ್ತು ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಕೂಡ ಮಾಡಿ ಹಾಕ್ತೀನಿ, ಎಲ್ಲ ಹೇಗಿದೆ ಅಂತ ಹೇಳಿ. ಇನ್ನು ಮನೆಗೆ ಬಂದ್ವಿ ನೋಡಿ, ಇದೆ ನಮ್ಮ ಅಜ್ಜಿ ಮನೆ, ಹೆಂಚಿನ ಮನೆ, ಹೊಸದಾಗೇನು ಮಾಡಿಲ್ಲ. ಇನ್ನು ಮನೆ ಮುಂದೆಗಡೆ ಗಿಡಗಳೆಲ್ಲ ಈ ರೀತಿ ಇದೆ. ನಮ್ಮ ಅಜ್ಜಿಗೆ ಗಿಡಗಳಂದರೆ ತುಂಬ ಇಷ್ಟ. ಇಲ್ಲೂ ಹಾಕ್ಕೊಂಡಿದ್ದಾರೆ. ಮತ್ತು ಕುಲ್ಮೆ ಅಂತ ಇದೆ, ಕೆಲಸ ಮಾಡ್ತಾರಲ್ಲಿ. ನಮ್ಮ ಆಚಾರ ಸೈಡ್ ಅವರಿಗೆ ಗೊತ್ತಿರುತ್ತೆ ಕುಲ್ಮೆ ಅಂದ್ರೇನು ಅಂತ. ಅವರು ಆ ಕಡೆಯೂ ಸಹ ಕಾಳುಗಳು ಮತ್ತು ಎಲ್ಲ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ಇನ್ನು ಮನೆಗೆ ಬಂದ ತಕ್ಷಣ ನನ್ನ ಒಳಗೆ ಕರ್ಕೊಳ್ಳಿಲ್ಲ. ಬಾಣಂತಿ ಅಲ್ವಾ, ಫಸ್ಟ್ ಟೈಮ್ ಬರ್ತಾ ಇರೋದು ಅಂದ್ಬಿಟ್ಟು ಆರತಿ ಮಾಡಿದ್ರು. ಇನ್ನು ಅರಿಶಿನ ಮಾತ್ರ ಹಾಕಿದ್ರು, ಸುಣ್ಣ ಹಾಕಿರಲಿಲ್ಲ. ಆಮೇಲೆ ನಾನೇ ಹೇಳಿದೆ ಸುಣ್ಣ ಹಾಕಿಲ್ಲ ಅಕ್ಕಮ್ಮ ಅಂತ. ಆಮೇಲೆ ತಂದು ಅರಿಶಿನ ಸಹ ಹಾಕಿದ್ರು. ಅರಿಶಿನ ಹಾಕಿದ್ರೆ ಅದು ಆಟೋಮೆಟಿಕ್ಕಾಗಿ ರೆಡ್ ಕಲರ್ ಆಗಿಬಿಡುತ್ತೆ. ಅದಾದಮೇಲೆ ಅದು ಹಾಕಿ ಆದಮೇಲೆ ಆರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ಈಗ ಆರತಿ ಮಾಡ್ತಾಯಿದ್ದಾರೆ. ಅಂದರೆ ಇದು ಹೊರ್ಗಡೆಯಿಂದ ಬಂದರೆ ದೃಷ್ಟಿ ಎಲ್ಲ ಆಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತಾರೆ. ಎಲ್ಲ ದೃಷ್ಟಿನೂ ಹೋಗಿ ಮನೆ ಒಳಗೆ ಬರಲಿ ಅಂತ ಮಾಡೋದಿದು. ಮಗುಗೂ ಮತ್ತು ನನಗೂ ಬಾಣಂತಿಗೂ ಇಬ್ರಿಗೂ ಸಹ ಮಾಡಿ ಅದನ್ನು ಹಣೆಗಿಟ್ಟು ಅದನ್ನು ಮನೆ ಮುಂದೆಗಡೆ ಉದ್ದಕ್ಕೆ ಚೆಲ್ತಾರೆ. ಇನ್ನು ಅದಾದ ನಂತರ ಮನೆ ಒಳಗಡೆ ಹೋದೆ. ಇನ್ನು ಅಲ್ಲಿಂದ ಬಂದು ಟಯರ್ಡ್ ಆಗಿದ್ನಲ್ಲ, ಪಾಪುನ ಹಾಸಿಗೆ ಮೇಲಿಟ್ಟು ಹಂಗೆ ಹೋಗಿ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ನೋಡೋಣ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಾದರೆ ಮಾಡ್ತೀನಿ. The next day. ಇನ್ನು ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೋಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಹೇಗಿದೆ ಊರಿನ ವಾತಾವರಣ, ಬೆಳಗ್ಗೆ ಹೊತ್ತು ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಬೆಳಗ್ಗೆನೇ ತಿಂಡಿಗೆ ಚಟ್ನಿ ಮತ್ತು ರೊಟ್ಟಿ ಮಾಡಿದರು. ರಾಗಿ ಮತ್ತು ಅಕ್ಕಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ರು. ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮಮ್ಮ ಮನೆ ಕಡೆ, ನಮ್ಮ ಅಜ್ಜಿ ಮನೆ ಕಡೆ ಎಲ್ಲ ತಟ್ಟೆ ರೊಟ್ಟಿ ಈ ರೀತಿಯೇ ಮಾಡೋದು. ಇನ್ನು ನಮ್ಮ ಮನೆಯವ್ರ ಕಡೆ ಬಂದು ಬಳಿಯೋ ರೊಟ್ಟಿ ಕೈಲಿ ಬಳಿತಾರೆ. ಬಟ್ ನಾನು ಕೈಲಿ ಬಳಿಯೋದು ರೂಢಿಲ್ಲ, ಸೌಟಲ್ಲಿ ಮಾಡ್ತೀನಿ. ಮತ್ತು ತಟ್ಟೆ ರೊಟ್ಟಿನೂ ಸಹ ನನಗೆ ಅಷ್ಟಾಗಿ ಬರಲ್ಲ. ಬಟ್ ಟ್ರೈ ಮಾಡ್ತೀನಿ ಒಂದೊಂದು ದಿನ, ಯಾವಾಗಲಾದರೂ ಫ್ರೀಯಾಗಿ ಮನೇಲಿದ್ದಾಗ ಮಾಡ್ತೀನಿ ಅಷ್ಟೇ. ಇದಿಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ
ಅಂದರೆ ಹೋಮ್ ಟೂರ್ನೊಂದಿಗೆ ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಮಾಡ್ತೀನಿ. ಆ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.